ಸೊ ಈ ರೀತಿಯಾದಂಥ ಅಭಾವ ಸೃಷ್ಟಿ ಮಾಡ್ತಾ ಇರುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಅಥವಾ ನಿಜವಾಗ್ಲೂ ಕೂಡ ದೇಶದಲ್ಲಿ ಇದೇ ರೀತಿಯಾದಂಥ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆಯಾ ಅಂತ. ಈ ನಿಟ್ಟಿನಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಎಫೆಕ್ಟ್ ಏನಿದೆ, ಅಕ್ರಮ ಸಂಗ್ರಹ ತಡೆಗೆ ತೈಲ ಕಂಪನಿಗಳು ಅಲರ್ಟ್ ಆಗಿವೆ. ಈಗ ಬಾಟಲ್ ಕ್ಯಾನ್ಗೆ ಪೆಟ್ರೋಲ್ ತುಂಬಿಸದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಂಕ್ಗಳಲ್ಲಿ ಬಾಟಲ್ ಪೆಟ್ರೋಲ್ಗೆ ಬ್ರೇಕ್ ಹಾಕಿದ್ದಾರೆ. ಬಾಟಲ್ ತಂದು ವಾಪಸ್ ಹೋಗ್ತಾ ಇದ್ದಾರೆ ಸವಾರರು. ಅನೇಕ ಕಂಪನಿಗಳು ಬೇಕಾಗಿತ್ತಲ್ಲ, ಅವುಗಳನ್ನೇನು ಮಾಡ್ತಾ ಇದ್ದಾರೆ, ಅವುಗಳನ್ನು ನೋಡಬೇಕಲ್ವ. ಈಗ ಅವೇನಾಗಿದ್ದಾವೆ ಅಂತ ನೋಡಬೇಕಾಗಿದೆ. ಸೊ ಈಗ ಸದ್ಯಕ್ಕಂತೂ ಬಾಟಲ್ಗಳಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಒಂದಿಷ್ಟು ಜನ ಕ್ಯಾನ್ಗಳಲ್ಲಿ ಬಾಟಲ್ಗಳಲ್ಲಿ ಪೆಟ್ರೋಲನ್ನು ಸಂಗ್ರಹ ಮಾಡಿಟ್ಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಇಳಿದಿದ್ದಾರೆ. ಸೊ ಹಾಗಾಗಿ ಇದೀಗ ಆಯಾ ತೈಲ ಕಂಪನಿಗಳು ಎಲ್ಲಿಯೂ ಕೂಡ ಬಾಟಲ್ಗಳಿಗಾಗಲಿ ಅಥವಾ ಕ್ಯಾನ್ಗಳಿಗಾಗಲಿ ಪೆಟ್ರೋಲನ್ನು ಹಾಕಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಸೊ ಆ ಒಂದು ಸೂಚನೆಯ ಆಧಾರದ ಮೇರೆಗೆ ಈಗ ಆಯಾ ಬಂಕ್ಗಳಲ್ಲಿ ಒಂದು ನೋಟಿಸಿನ ಮಾದರಿಯಲ್ಲಿ ಈಗ ಅಂಟಿಸಲಾಗಿದೆ. ಯಾರಿಗೂ ಕೂಡ ಬಂದಂಥ ಗ್ರಾಹಕರಿಗೆ ಕ್ಯಾನ್ಗಳಲ್ಲಾಗಲಿ ಅಥವಾ ಒಂದು ಬಾಟಲ್ಗಳಲ್ಲಾಗಲಿ ಪೆಟ್ರೋಲನ್ನು ಹಾಕುವುದಿಲ್ಲ ಅನ್ನುವಂಥ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಒಂದು ನೋಟಿಸ್ನ ಮಾದರಿಯಲ್ಲಿ ಕೂಡ ಅಂಟಿಸಿದ್ದಾರೆ. ಸೊ ತುಂಬ ಎಮರ್ಜೆನ್ಸಿ ಅಥವಾ ರಸ್ತೆ ಮಧ್ಯದಲ್ಲಿಯೇ ಪೆಟ್ರೋಲ್ ಮುಗಿದಿದೆ ಅನ್ನುವಂಥದ್ದು ಜೆನ್ಯೂನ್ ರೀಸನ್ಸ್ ಇತ್ತು ಅಂದರೆ ಏನೋ ರಿಕ್ವೆಸ್ಟ್ನ ಆಧಾರದ ಮೇಲೆ ಅಲ್ಲೇ ಅವರಿಗೆ ಪೆಟ್ರೋಲನ್ನು ಹಾಕ್ತಾರೆ. ಅದನ್ನು ಹೊರತುಪಡಿಸಿದರೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿಯಾಗಿ ಸಂಗ್ರಹ ಮಾಡಿಟ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಪೆಟ್ರೋಲನ್ನು ಬಾಟಲ್ಗಳಿಗೆ ಮತ್ತು ಕ್ಯಾನ್ಗಳಿಗೆ ಹಾಕುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ತೈಲ ಕಂಪನಿಗಳು ಇದನ್ನು ತುಂಬ ಸ್ಟ್ರಿಕ್ಟಾಗಿ ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಬಾಟಲ್ಗಳಲ್ಲಿ ತುಂಬಿಸೋ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಯಾರೆಲ್ಲ ಗ್ರಾಹಕರು ಬರ್ತಾರೆ ಬಾಟ್ಲುಗಳನ್ನು ತೆಗೆದುಕೊಂಡು ಅಂಥವ್ರನ್ನ ಮತ್ತೆ ವಾಪಸ್ ಕಳಿಸ್ಕೊಡುವಂಥ ವ್ಯವಸ್ಥೆನ ಈಗ ಬಂಕ್ನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಕೆಲವು ಕಡೆಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಅದರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮುಂಚೆಯಿಂದನೂ ಪ್ರಕಾರ ಯಾವುದೇ ರೀತಿಯಾಗಿ ಕೊಡಬಾರ್ದು ಅಂತಾನೆ ಇತ್ತು. ಬಟ್ ಅಲ್ಲಲ್ಲಿ ಕೊಡ್ತಾ ಇದ್ರು, ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಸಣ್ಣ ಸಣ್ಣ ಬಾಟಲ್ಗಳಲ್ಲಿ ಲೀಟ್ರ್ಗಳಲ್ಲಿ ಏನಾಗಿರುತ್ತೆ, ಕೆಲವು ಕಡೆಗಳೆಲ್ಲೋ ಬೈಕ್ ಪೆಟ್ರೋಲ್ ಇಲ್ಲದೇ ಬಂದಾಗ ನಿಂತ್ಕೊಂಡಿರುತ್ತೆ. ಅಂಥವುಗಳಿಗೆ ಅವಕಾಶ ಮಾಡಿಕೊಡಬೇಕು.